ನಮಸ್ಕಾರ ಬಂದವರೇ. ಯಾವುದೇ ಒಂದು ಭೂಪ್ರದೇಶವನ್ನು ಬ್ರಿಟಿಷ್ನರು ಅಳತೆ ಮಾಡಿದಾಗ ಕಚ್ಚಾ ಟಿಪ್ಪಣಿ ತಯಾರಿಸಿದ್ದು ಅದರಲ್ಲಿನ ಎಲ್ಲ ಅಳತೆಗಳು ಸರಪಳಿ ಮತ್ತು ಆಣೆಗಳಿರುತ್ತೆ. ಈ ಎಲ್ಲ ಅಳತೆಗಳನ್ನು ಹಾಳೆಯಲ್ಲಿ ದಾಖಲಿಸುವುದು ಕಷ್ಟ ಆಗುತ್ತೆ ಸ್ಕೇಲ್ಗೆ. ಅದಕ್ಕೋಸ್ಕರ ನಿರ್ದಿಷ್ಟ ಅಳತೆ ಪ್ರಮಾಣ ಅಂದರೆ ಸ್ಕೇಲ್ಗೆ ನಾವು ಹಾಳೆಯಲ್ಲಿ ದಾಖಲಿಸಬೇಕಾಗುತ್ತೆ. ಇದಕ್ಕೋಸ್ಕರ ಎಂಜಿನ್ ಡಿವೈಡೆಡ್ನ ಸ್ಕೇಲ್ನ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ 1 ಇಂಚನ್ನು 10 ಭಾಗಗಳಾಗಿ ಮಾಡಿರ್ತಾರೆ, ಇನ್ನೊಂದು ಬದಿಯಲ್ಲಿ 1 ಇಂಚನ್ನು 20 ಭಾಗಗಳಾಗಿ ಮಾಡಿರ್ತಾರೆ. ಇದರಿಂದ ನಾವು ಸುಲಭವಾಗಿ ಅಟ್ಲಾಸನ್ನು ತಯಾರಿಸಬಹುದಾಗುತ್ತೆ. ಭೂಮಾಪನ ಇಲಾಖೆಯಲ್ಲಿ ಪ್ರಸ್ತುತ 1 ಇಂಚಿಗೆ 2 ಸರಪಳಿ, 1 ಇಂಚಿಗೆ 4 ಸರಪಳಿ, 1 ಇಂಚಿಗೆ 5 ಸರಪಳಿ ಮತ್ತು 1 ಇಂಚಿಗೆ 10 ಸರಪಳಿಯ ಅಟ್ಲಾಸ್ಗಳನ್ನ ತಾವು ಕಾಣಬಹುದಾಗಿದೆ. ಅಂದರೆ 1 ಇಂಚ್ ಟು 2 ಸರಪಳಿ ಅಂದರೆ ನಕ್ಷೆಯಲ್ಲಿನ 1 ಇಂಚು ಜಮೀನಿನಲ್ಲಿ 2 ಸರಪಳಿಗೆ ಸಮನಾಗಿರುತ್ತೆ. 1 ಇಂಚಿಗೆ 4 ಸರಪಳಿ ಅಂತಂದರೆ ನಕ್ಷೆಯಲ್ಲಿನ 1 ಇಂಚು ಜಮೀನಿನಲ್ಲಿ 4 ಸರಪಳಿ ಆಗುತ್ತೆ. 1 ಇಂಚಿಗೆ 5 ಸರಪಳಿ ಅಂತಂದರೆ ನಕ್ಷೆಯಲ್ಲಿನ 1 ಇಂಚು ಜಮೀನಿನಲ್ಲಿ 5 ಸರಪಳಿ ಆಗುತ್ತೆ. 1 ಇಂಚಿಗೆ 10 ಸರಪಳಿ ಅಂತಂದರೆ ನಕ್ಷೆಯಲ್ಲಿನ 1 ಇಂಚು ಜಮೀನಿನಲ್ಲಿ 10 ಸರಪಳಿ ಆಗುತ್ತೆ. ಆದರೆ ಗ್ರಾಮ ನಕ್ಷೆಯನ್ನು ಮಾತ್ರ 1 ಇಂಚಿಗೆ 20 ಸರಪಳಿಯಾಗಿ ತಯಾರಿಸಿದ್ದಾರೆ. ಅಂದರೆ ನಕ್ಷೆಯಲ್ಲಿನ 1 ಇಂಚು 20 ಸರಪಳಿಗೆ ಸಮನಾಗಿರುತ್ತೆ. ನಾವು ಇದನ್ನು ಮೆಟ್ರಿಕ್ಗೆ ಬೇಕಾದರೂ ಸಹ ಪರಿವರ್ತಿಸಬಹುದಾಗುತ್ತೆ. ಅಂದರೆ 1 ಇಂಚಿಗೆ 2 ಸರಪಳಿಯನ್ನು 1:792 ಅಂದರೆ 1 ಸೆಂಟಿಮೀಟರ್ಗೆ 792 ಮೀಟರ್ ಆಗುತ್ತೆ. 1 ಇಂಚು 4 ಸರಪಳಿ ಅಂತಂದರೆ 1:154 ಅಂದರೆ 1 ಸೆಂಟಿಮೀಟರ್ಗೆ 1584 ಮೀಟರ್ ಆಗುತ್ತೆ. 1 ಇಂಚಿಗೆ 5 ಸರಪಳಿ ಅಂತಂತಂದರೆ 1:1980 ಅಂದರೆ 1980 ಮೀಟರ್ ಆಗುತ್ತೆ. 1 ಇಂಚಿಗೆ 10 ಸರಪಳಿ ಅಂತಂತಂದರೆ 1:7920 ಅಂದರೆ 1 ಸೆಂಟಿಮೀಟರ್ಗೆ 7920 ಮೀಟರ್ ಆಗುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಮತ್ತು ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ನೆಲಮಾಪನ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಿ. ನಮಸ್ಕಾರ.